ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಆಮ್ಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಇದರ ಮೇಲೆ ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗಕ್ಕಾಗಿ ಬೇಕಾಗುವ ಸಾಮಗ್ರಿಗಳು ಅಂದ್ರೆ ಸಲ್ಫುರಿಕ್ ಆಮ್ಲ, ಡ್ರಾಪರ್, ಡಿಸ್ಟಿಲ್ ವಾಟರ್, ಬೀಕರ್, ಕಾರ್ಕ್, ಮೊಳೆಗಳು, 9 ವೋಲ್ಟ್ ಬ್ಯಾಟರಿಯ ಕನೆಕ್ಟರ್, LED ಬಲ್ಬ್ ಹಾಗೂ ಅವಾಹಕ ಹೊದಿಕೆ ಇರುವ ಕೆಂಪು ಮತ್ತು ಕಪ್ಪು ವೈರ್ಗಳು. ಈಗ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಕಾರ್ಕ್ನಲ್ಲಿ ಮಾಡಿಕೊಂಡಂತಹ 2 ರಂಧ್ರಗಳಲ್ಲಿ ಈ 2 ಮೊಳೆಗಳನ್ನ ಸೇರಿಸಿಕೊಳ್ಳೋಣ. ಈಗ ಈ 9 ವೋಲ್ಟ್ ಬ್ಯಾಟರಿಗೆ ಈ ಕನೆಕ್ಟರ್ ಅನ್ನ ಜೋಡಿಸೋಣ. ಓಕೆ. ಬ್ಯಾಟರಿಯ ಧನ ಧ್ರುವವು ಈ ಕೆಂಪು ವೈರ್ನೊಂದಿಗೆ ಸಂಪರ್ಕ ಹೊಂದಿರ್ತದೆ, ಋಣ ಧ್ರುವವು ಕಪ್ಪು ವೈರ್ನೊಂದಿಗೆ ಸಂಪರ್ಕ ಹೊಂದಿರ್ತದೆ. ಈಗ ಈ LED ಬಲ್ಬಿನ ಧನ ಧ್ರುವವನ್ನ ನಾನು ಕೆಂಪು ವೈರ್ನೊಂದಿಗೆ ಸಂಪರ್ಕಗೊಳಿಸೀನಿ. ಇಲ್ಲಿ LED ಬಲ್ಬಿನ ಧನ ಧ್ರುವವು ಸ್ವಲ್ಪ ಉದ್ದವಾಗಿರ್ತದೆ, ಋಣ ಧ್ರುವವು ಸ್ವಲ್ಪ ಗಿಡ್ಡವಾಗಿರ್ತದೆ. ಇದರ ಆಧಾರದ ಮೇಲೆನೆ ನಾವು ಗುರುತಿಸ್ಕೊಳ್ಬೇಕಾಗ್ತದ. ಈಗ ಈ ಧನ ಧ್ರುವಕ್ಕೆ ಜೋಡಿಸಿದಂತಹ ಕೆಂಪು ವೈರ್ ಅನ್ನ ಈ ಬ್ಯಾಟರಿಯ ಧನ ಧ್ರುವಕ್ಕೆ ಜೋಡಿಸಿದಂತಹ ಕೆಂಪು ವೈರ್ನೊಂದಿಗೆ ನಾನಿಲ್ಲಿ ಸಂಪರ್ಕಗೊಳಿಸ್ತಾ ಇದ್ದೇನೆ. ಓಕೆ. ಈಗ LED ಬಲ್ಬಿನ ಋಣ ಧ್ರುವವನ್ನ ನಾನು ಕಪ್ಪು ವೈರ್ನೊಂದಿಗೆ ಸಂಪರ್ಕಗೊಳಿಸೀನಿ. ಇಲ್ಲಿ ಇದನ್ನ ಈ ವೈರ್ನ ಮತ್ತೊಂದು ತುದಿಯನ್ನ ಕಾರ್ಕ್ನಲ್ಲಿ ಸೇರಿಸಿದಂತಹ ಒಂದು ಮೊಳೆಗೆ ನಾನು ಸಂಪರ್ಕಗೊಳಿಸ್ತೇನೆ. ಓಕೆ. ಇನ್ನ ಈ ಬ್ಯಾಟರಿಯ ಋಣ ಧ್ರುವಕ್ಕೆ ಜೋಡಣೆ ಆಗಿರ್ತಕ್ಕಂತಹ ಈ ಕಪ್ಪು ವೈರ್ಗೆ ಮತ್ತೊಂದು ಉದ್ದನೆಯ ಕಪ್ಪು ವೈರ್ ಅನ್ನು ತೆಗೆದುಕೊಂಡು ಅದನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನ ಈ ಕಪ್ಪು ವೈರಿನ ಮತ್ತೊಂದು ತುದಿಯನ್ನ ನಾನು ಈ ಕಾರ್ಕ್ನಲ್ಲಿ ಇರ್ತಕ್ಕಂತಹ ಮತ್ತೊಂದು ಮೊಳೆಗೆ ಸಂಪರ್ಕಗೊಳಿಸ್ತಾ ಇದ್ದೇನೆ. ಓಕೆ. ಈಗ ಈ ಕಾರ್ಕ್ ಅನ್ನ ನಾನು ಈ ಬೀಕರ್ ನಲ್ಲಿ ಇಡ್ತಾ ಇದ್ದೇನೆ. ಎಸ್. ಈಗ ಬಲ್ಬ್ ಬೆಳಗ್ತಾ ಇಲ್ಲ, ಯಾಕಂತಂದ್ರೆ ಮಂಡಲ ಪೂರ್ಣವಾಗಿಲ್ಲ. ನಾನು ಇದಕ್ಕೆ ಡಿಸ್ಟಿಲ್ ವಾಟರ್ ಅನ್ನ ಹಾಕ್ತೇನೆ ಬೀಕರ್ನಲ್ಲಿ. ಎಸ್, ಮೊಳೆಗಳು ಮುಳುಗ್ಯವ. LED ಬಲ್ಬ್ ಅತ್ಯಲ್ಪ ಪ್ರಮಾಣದಲ್ಲಿ ಬೆಳಗದ. ಡಿಸ್ಟಿಲ್ ವಾಟರ್ ಹಾಕಿದ್ರೂ ಸಹಿತ LED ಬಲ್ಬ್ ಸ್ವಲ್ಪ ಪ್ರಮಾಣದಲ್ಲಿ ಬೆಳಗಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಡಿಸ್ಟಿಲ್ ವಾಟರ್ ಅನ್ನ ನಾವು ಓಪನ್ ಮಾಡಿದಾಗ ಗಾಳಿಯಲ್ಲಿರ್ತಕ್ಕಂತಹ
ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಅದು ಸಂಯೋಗ ಹೊಂದಿ ಸ್ವಲ್ಪ ಪ್ರಮಾಣದಲ್ಲಿ ವಾಹಕತ್ವವನ್ನ ಪಡೆದುಕೊಳ್ತೈತೆ. ಅದಕ್ಕೆ ಅತ್ಯಲ್ಪ ಪ್ರಮಾಣದಲ್ಲಿ ಆ LED ಬಲ್ಬ್ ಬೆಳಗತ್ತ. ಈಗ ಇದ ಬೀಕರ್ಕ ನಾನು ಕೆಲವು ಹನಿಗಳಷ್ಟು ಸಲ್ಫೂರಿಕ್ ಆಮ್ಲವನ್ನ ಹಾಕ್ತೇನೆ ಡ್ರಾಪರ್ನ ಸಹಾಯದಿಂದ. ಬಲ್ಬ್ ಪ್ರಕಾಶಮಾನವಾಗಿ ಬೆಳಗುವುದನ್ನ ಗಮನಿಸಿ. ಸಲ್ಫೂರಿಕ್ ಆಮ್ಲವನ್ನ ನಾನೀಗ ಹಾಕ್ತಾ ಇದ್ದೇನೆ ನೋಡಿ. ಬಲ್ಬ್ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಕೆಲವೇ ಹನಿಗಳಷ್ಟು ಸಲ್ಫೂರಿಕ್ ಆಮ್ಲವನ್ನ ಡಿಸ್ಟಿಲ್ ವಾಟರ್ಗೆ ಹಾಕಿದಾಗ, ಬಟ್ಟಿ ಇಳಿಸಿದ ನೀರಿಗೆ ಹಾಕಿದಾಗ ಬಲ್ಬ್ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಸೊ ಈ ಒಂದು ಪ್ರಯೋಗದಿಂದ ಆಮ್ಲೀಯ ದ್ರಾವಣವು ತನ್ನ ಮೂಲಕ ವಿದ್ಯುತ್ತನ್ನ ಪ್ರವಹಿಸಲು ಬಿಡುತ್ತದೆ. ಅಂದ್ರೆ ಈ ನೀರಿಗೆ ನಾವು ಸಲ್ಫೂರಿಕ್ ಆಮ್ಲವನ್ನ ಹಾಕಿದಾಗ ಅಯಾನೀಕರಣ ಹೊಂದೈತೆ. ಅಯಾನೀಕರಣ ಹೊಂದುವುದರಿಂದ ವಿದ್ಯುತ್ ಸರಾಗವಾಗಿ ಪ್ರವಹಿಸ್ತದ ಮಂಡಲದಲ್ಲಿ. ಅದರ ಪರಿಣಾಮದಿಂದ ಬಲ್ಬ್ ಪ್ರಕಾಶಮಾನವಾಗಿ ಬೆಳಗುತ್ತ. ನಾನು ಲೈಟ್ಗಳನ್ನ ಬಂದ್ ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಎಸ್ ನೋಡಿ, ಆಮ್ಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಹಿಸ್ತದ ಅನ್ನೋದನ್ನ ಈ ಒಂದು ಸರಳ ಪ್ರಯೋಗದಿಂದ ನಾವು ತೋರಿಸ್ಬೋದು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.